ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಪಡೆದ ರಾಮಧಾನ್ಯ ಚಿತ್ರದ ನಿರ್ಮಾಪಕ ಜಂಬಣ್ಣ ಮುಧೋಳ 2018ರಲ್ಲಿ ಬಿಡುಗಡೆಯಾಗಿದ್ದ ಕರ್ನಾಟಕ ರಾಜ್ಯ ಸರ್ಕಾರದ ಉತ್ತಮ ಸಾಮಾಜಿಕ ಪರಿಣಾಮ ಬೀರುವ ಚಿತ್ರವಾಗಿ ಬೆಳ್ಳಿ ಪದಕ ಪಡೆದಿರುವ ಚಲನಚಿತ್ರ ರಾಮಧಾನ್ಯ ಚರಿತೆ ಸಿನಿಮಾ. ಇದು ನಾಟಕ ರೂಪದಲ್ಲಿ ನೂರಾರು ಪ್ರದರ್ಶನಗಳನ್ನು ಕಂಡಿದೆ. ರಾಜ್ಯ ಸರ್ಕಾರದಿಂದ 2018 ಹಾಗೂ 19ರ ಚಲನಚಿತ್ರ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ನವೆಂಬರ್ 3ರಂದು ನಡೆದ ಮೈಸೂರಿನ ಹುಣಸೂರು ರಸ್ತೆಯಲ್ಲಿರುವ ಕೆಎಸ್ಒಯು ಘಟಿಕೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಶ್ರೀಮಾನ್ಯ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಪಡೆದ ಜಂಬಣ್ಣ ಹವಳದ ನಿರ್ಮಾಪಕರು ರಾಮಧಾನ್ಯ ಕನಕದಾಸರ ಕೃತಿ ಇವರಿಗೆ ಹಾಗೂ ನಿರ್ದೇಶಕ ಟಿಎನ್ ನಾಗೇಶ್ ಅವರಿಗೆ ಸನ್ಮಾನಿಸಿದರು. ಇವರು ಮೂಲತಃ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುಧೋಳ ಗ್ರಾಮದ ಜಂಬಣ್ಣ ಬಸಪ್ಪ ಹವಳದ ಅವರು ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ರು. ಕುಟುಂಬದ ಆರ್ಥಿಕ ಪರಿಸ್ಥಿತಿಯ ಕಾರಣ ಕಾಲೇಜು ಶಿಕ್ಷಣ ಅರ್ಧಕ್ಕೆ ಮೊಟಕುಗೊಳಿಸಿ ಜೀವನೋಪಾಯಕ್ಕಾಗಿ ಬೆಂಗಳೂರು ಸೇರಬೇಕಾಯಿತು. ಬೆಂಗಳೂರಲ್ಲಿ ವಾರದ ಪಗಾರದ ಕೆಲಸಕ್ಕೆ ಸೇರಿ ಕಮಿಷನ್ ಏಜೆನ್ಸಿ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯೋಗದೊಂದಿಗೆ ಆಕಸ್ಮಿಕವಾಗಿ ಚಿತ್ರರಂಗದತ್ತ ಆಸಕ್ತಿ ತೋರಿ ಸದಭಿರುಚಿಯ ಕನ್ನಡ ಚಿತ್ರಗಳನ್ನು ನಿರ್ಮಿಸಿದ್ರು. 20 ವರ್ಷಗಳಲ್ಲಿ ಆರ್ಥಿಕ ಸಬಲತೆ ಪಡೆದರು. 2018-19ನೇ ಸಾಲಿನ ಉತ್ತಮ ಸಾಮಾಜಿಕ ಪರಿಣಾಮ ಬೀರುವ ಚಲನಚಿತ್ರವಾಗಿ ರಾಮಧಾನ್ಯ ಕನಕದಾಸರ ಕೃತಿ ಆಧರಿಸಿದ ಚಿತ್ರ ಪ್ರಶಸ್ತಿ ಪಡೆದಿದ್ದು ಕೊಟ್ಟಿದೆ. ಕೊಪ್ಪಳ ಜಿಲ್ಲೆಗೆ ಕೀರ್ತಿ ತಂದ ಅವರಿಗೆ ಮುಧೋಳದ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿದರು. ವರದಿ ಹುಸೇನ್ ಮುಧಿಕಾರಿ. ಸಾಲಿನ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಸಂತ ಕವಿ ಕನಕದಾಸರ ರಾಮಧ್ಯಾನ. ನಿರ್ಮಾಣ ಸಂಸ್ಥೆ ಶ್ರೀ ಲಕ್ಷ್ಮೀ ನರಸಿಂಹ ಮೂವೀಸ್. ನಿರ್ಮಾಪಕರು ಜಂಬಣ್ಣ ಹವಳದ್ ಹಾಗೂ ನಿರ್ದೇಶಕರು ಶ್ರೀ ಟಿಎನ್ ನಾಗೇಶ್. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಸಂತ ಕವಿ ಕನಕದಾಸರ ರಾಮಧ್ಯಾನ. ಸಂತ ಕವಿ ಕನಕದಾಸರ ರಾಮಧಾನ್ಯ ಸಿನಿಮಾಗೆ ವಿಶೇಷ ಸಾಮಾಜಿಕ ಕಾಳಜಿ ಚಿತ್ರವನ್ನು ಆ ಚಿತ್ರಕ್ಕೆ ನೀಡಲಾಗ್ತಾ ಇದೆ. ನಿರ್ಮಾಪಕರು ನಿರ್ಮಾಣ ಸಂಸ್ಥೆ ಶ್ರೀ ಲಕ್ಷ್ಮೀ ನರಸಿಂಹ ಮೂವೀಸ್. ನಿರ್ಮಾಪಕರು ಜಂಬಣ್ಣ ಹವಳದ್. ನಿರ್ದೇಶಕರು ಶ್ರೀ ಟಿಎನ್ ನಾಗೇಶ್. ಸಂತಕವಿ ಕನಕದಾಸರ ರಾಮಧಾನ್ಯ ಚಿತ್ರಕ್ಕೆ ಈ ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರಿಗೆ ತಲಾ 75,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಇನ್ನು 2019ನೇ ಸಾಲಿನ ಪ್ರಶಸ್ತಿಯನ್ನು ಕೊಡಮಾಡೋದಕ್ಕೆ ಮುಂದಾಗ್ತಾ ಇದ್ದೇವೆ. ಮೊದಲ